ಸಿದ್ದರಾಮಯ್ಯನವರು ಮುಖ್ಯಮಂತ್ರಿಗಳಾಗಿ ಆಡಳಿತ ನಡೆಸಿ ಇಂದಿಗೆ ದೇವರಾಜ್ ಅರಸ್ ಅವರ ದಾಖಲೆಯನ್ನು ಮುರಿದಿದ್ದಾರೆ. ಇದೇ ಖುಷಿಗೆ ಇಂದು ಶಿವಮೊಗ್ಗದಲ್ಲಿ ಅವರ ಅಭಿಮಾನಿಗಳ ಸಂಘ ಖಾಸಗಿ ಬಸ್ ನಿಲ್ದಾಣದ ಮುಂಭಾಗದಲ್ಲಿ ನಾಟಿ ಕೋಳಿ ಬಿರಿಯಾನಿ ಮತ್ತು ಲಡ್ಡುವನ್ನು ಹಂಚಿ ಸಂಭ್ರಮಿಸಿದೆ. ಸಿದ್ದರಾಮಯ್ಯನವರ 30 ಅಡಿ ಫ್ಲೆಕ್ಸ್ಗೆ ಹೂವನ್ನು ಹಾಕಿ ಸಂಭ್ರಮಿಸಲಾಯಿತು. ಕರುನಾಡ ದೊರೆ ಸಿದ್ದರಾಮಯ್ಯನವರ ಅಭಿಮಾನಿಗಳ ಬಳಗದಿಂದ ಈ ಕಾರ್ಯಕ್ರಮ ನಡೆದಿದೆ. ಈ ವೇಳೆ ಮಾತನಾಡಿದ ಕಾಂಗ್ರೆಸ್ನ ಜಿಲ್ಲಾಧ್ಯಕ್ಷ ಆರ್ ಪ್ರಸನ್ನಕುಮಾರ್ ಮಾತನಾಡಿ, ಈ ಕಾರ್ಯಕ್ರಮ ಐತಿಹಾಸಿಕ ಕ್ಷಣವಾಗಿದೆ. ಕೇಂದ್ರ ಸರ್ಕಾರ ಮಾಡಿದ ಕೆಲಸವನ್ನ ಸಿದ್ದರಾಮಯ್ಯ ಮಾಡಿ ತೋರಿಸಿದ್ದಾರೆ. ಗ್ಯಾರಂಟಿಯಿಂದ ಜನ ನೆಮ್ಮದಿಯ ಜೀವನ ನಡೆಸುತ್ತಿದ್ದಾರೆ. ಪಂಚ ಗ್ಯಾರಂಟಿಯಿಂದ ಅವರಿಗೆ ಜೀವನದ ಹಾಸು ಹೊಕ್ಕಾಗಿದೆ. ಬಸ್ ನಿಲ್ದಾಣದಲ್ಲಿ ಬಿರಿಯಾನಿಯನ್ನ ಸಿದ್ದರಾಮಯ್ಯನವರ ಭಾವಚಿತ್ರ ಇದ್ದ ಪ್ಲಾಸ್ಟಿಕ್ ಡಬ್ಬೆಯಲ್ಲಿ ಹಂಚಲಾಗ್ತಾ ಇದೆ. ಈ ಬಿರಿಯಾನಿ ಪಡೆಯಲು ಜನ ಅಕ್ಷರಶಃ ಮುಗಿಬಿದ್ದಿದ್ರು. ಸಿದ್ದರಾಮಯ್ಯನವರು ಇಡೀ ರಾಜ್ಯದಲ್ಲಿ ಎಲ್ಲ ಕಡೆನೂ ಕೂಡ ಒಂದು ಅರಸು ಇಂದು ಸಿದ್ದರಾಮಯ್ಯ ಅಂತೇಳಿ ಒಂದು ಘೋಷಣೆ ಕೂಗಿ ಇವತ್ತು ಎಲ್ಲರಿಗೂ ಕೂಡ ಒಂದು ಊಟದ ವ್ಯವಸ್ಥೆ ನೆಲಮಂಗಲದಲ್ಲಾಗಿರ್ಬೋದು, ಮೈಸೂರಲ್ಲಾಗಿರ್ಬೋದು, ಎಲ್ಲರೂ ಕೂಡ ಸಿದ್ದರಾಮಯ್ಯನವರ ಅಭಿಮಾನಿ ಬೆಳೆದವರು ಶಿವಮೊಗ್ಗದಲ್ಲೂ ಕೂಡ ನಾವು ಕೂಡ ಇಲ್ಲಿ ಮಾಡೋಣ ಅಂತೇಳಿ ಎಲ್ಲರಿಗೂ ನಾಟಿ ಕೋಳಿ ಬಿರಿಯಾನಿ ಒಂದೇ ಕೊಟ್ಟರೆ ಸಾಲಲ್ಲ, ಸ್ವೀಟು ಕೊಡಬೇಕು ಅಂತೇಳಿ ಲಾಡನ್ನು ಕೂಡ ಕೊಡ್ತಾ ಇದ್ದಾರೆ. ಅವರೆಲ್ಲರಿಗೂ ಶುಭವಾಗಬೇಕಾಗುತ್ತೆ. ಅದೇ ರೀತಿ ಏನು ಈ ರಾಜ್ಯದಲ್ಲಿ ಬಡವರು ಪರವಾಗಿ ಇರ್ತಕ್ಕಂಥ ನಾಯಕರು ಏನಾರು ಇದ್ರೆ ಸಿದ್ದರಾಮಯ್ಯ ಅವರು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಏನು 5 ಗ್ಯಾರಂಟಿನ ಇವತ್ತು ಏನು ಕೊಟ್ಟಿದ್ದಾರೆ, ಚಾಚು ತಪ್ಪದೆ ಅವರು ಏನು ಹೇಳಿದ್ರು ಅದೆಲ್ಲದರೂ ಕೂಡ ಸಂಪೂರ್ಣವಾಗಿ ಅವರ ಮನೆಗೆ ತಲುಪ್ತಕ್ಕಂಥ ಕೆಲಸ ಆಗ್ತಿದೆ. ಬಡವರು ಇವತ್ತು ನೆಮ್ಮದಿಯಿಂದ ಇರ್ತಕ್ಕಂಥ ಕೆಲಸ ಸಿದ್ದರಾಮಯ್ಯ ಅವರು ಮಾಡಿದ್ದಾರೆ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ. ಅದೇ ರೀತಿ ಎಲ್ಲರೂ ಕೂಡ ಇಡೀ ರಾಜ್ಯದಲ್ಲಿ ಇವತ್ತು ನಮ್ಮ DCM ಅವರು ಕೂಡ ಅವರಿಗೆ ಶುಭವನ್ನು ಕೋರಿದ್ದಾರೆ. ಶುಭ ಒಂದು ಕಾರ್ಯಕ್ರಮದಲ್ಲಿ ಅವರು ಎಲ್ಲರೂ ಕೂಡ ಇವತ್ತೇನು ರಾಜ್ಯದಲ್ಲಿ ಎಲ್ಲರೂ ಕೂಡ ನಾವು ಕೊಟ್ಟ ಮಾತು ಉಳಿಸ್ಕೊಂಡಿದ್ದೀವಿ. ನಾವು ಬಡವರಾಗಿರ್ತಕ್ಕಂಥ ಕೆಲಸ ಮಾಡಬೇಕು. ಏನು ನಾವು ಅವ್ರು ಕೊಟ್ಟಂತ ಕಾರ್ಯಕ್ರಮನ ಜನಗಳಿಗೆ ತಲುಪಿದೆ, ಆದರೆ ನಾವು ಯಾರು ಕೊಟ್ಟಿದ್ದು ಅನ್ನೋದನ್ನ ತಿಳಿಸ್ತಕ್ಕಂಥ ಕೆಲಸ ಮುಂದಿನ ದಿವಸದಲ್ಲಿ ಜಿಲ್ಲಾ ಅಧ್ಯಕ್ಷರು ನಾವೆಲ್ಲರೂ ಕೂಡ ಪ್ರತಿ ಮನೆಗೂ ತಲುಪ್ತಕ್ಕಂಥ ಕೆಲಸ ಮಾಡಬೇಕು ಅಂತ ಹೇಳಕ್ಕೆ ಇಷ್ಟಪಟ್ಟ ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ಮಾಜಿ ಜಿಲ್ಲಾ ಪಂಚಾಯತ್ ಸದಸ್ಯರು ಆತ್ಮೀಯರಾದಂಥ ಕಲ್ಗೋಡ್ ರತ್ನಾಕರ್ ಅವರು ಬಂದಿದ್ದಾರೆ. ಅವರಿಗೂ ಕೂಡ ಸ್ವಾಗತ ಕೋರ್ತಾ ಇವತ್ತೇನು ಬರ್ತಕ್ಕಂಥ ಎಲ್ಲರೂ ಕಲ್ತವರು, ಮಾಧ್ಯಮದವರು ಎಲ್ಲರೂ ಕೂಡ ಅದೇ ರೀತಿ ಬಂದಂತ ಎಲ್ಲರಿಗೂ ಕೂಡ ಮತ್ತೊಮ್ಮೆ ಧನ್ಯವಾದ ಹೇಳ್ತಾ ಶುಭವಾಗ್ಲಿ, ಎಲ್ಲರಿಗೂ ಕೂಡ ಒಳ್ಳೇದಾಗಲಿ. ಅದೇ ರೀತಿ ಸಿದ್ದರಾಮಯ್ಯನವರಿಗೆ ಇನ್ನೂ ದೇವರು ಆರೋಗ್ಯ ಕೊಟ್ಟು ಕಾಪಾಡಲಿ, ಅವ್ರು ಇನ್ನೂ ಒಳ್ಳೆ ಕೆಲಸ ಮಾಡ್ತಕ್ಕಂಥ ಕೆಲಸ ಆಗಲಿ ಅಂತ ಹೇಳ್ತಾ ನನ್ನ ಮಾತು ಮುಗಿಸ್ತೀನಿ. ನಾಯಕರು ದೀರ್ಘಾವಧಿ ಮುಖ್ಯಮಂತ್ರಿ, ಇವತ್ತು ರೆಕಾರ್ಡ್ ಮುಖ್ಯಮಂತ್ರಿ ಎಂದು ಇವತ್ತು ನಮ್ಮೆಲ್ಲರ ನಾಯಕರಾದ ಸಿದ್ದರಾಮಯ್ಯನವರು ಅರಸೂರವರ ದಾಖಲೆಯನ್ನು ಸರಿಗಟ್ಟಿ 2792 ದಿನಗಳ ಕಾಲ ಅಧಿಕಾರ ರಾಜ್ಯಭಾರವನ್ನು ಮಾಡಿದಂತಹ ನಮ್ಮ ದೀರ್ಘಾವಧಿ ಮುಖ್ಯಮಂತ್ರಿ ಸನ್ಮಾನ್ಯ ಶ್ರೀ ಸಿದ್ದರಾಮಯ್ಯನವರನ್ನು ಇವತ್ತು ಅತ್ಯಂತ ಪ್ರೀತಿಪೂರ್ವಕವಾಗಿ ಶಿವಮೊಗ್ಗ ಜಿಲ್ಲೆಯಲ್ಲಿ ನಮ್ಮ ಎಲ್ಲ ಯುವ ಮಿತ್ರರು, ಸನ್ಮಿತ್ರರು, ನಮ್ಮ ಕಾಂಗ್ರೆಸ್ ಪಕ್ಷದ ಎಲ್ಲ ನಾಯಕರುಗಳೊಂದಿಗೆ ಇವತ್ತು ಅವರಿಗೆ ಇಷ್ಟವಾದಂತಹ ಏನು ನಾಟಿ ಕೋಳಿ ಬಿರಿಯಾನಿಯನ್ನು ಮಾಡಿ
ಸಿಹಿ ಹಂಚೋದ್ರ ಮುಖಾಂತರ ಎಲ್ಲ ಸಾರ್ವಜನಿಕರೊಂದಿಗೆ ಇಂದು ಅಶೋಕ ರಸ್ತೆ ಅಶೋಕ ವೃತ್ತದಲ್ಲಿ ಇವತ್ತು ಸಂಭ್ರಮಾಚರಣೆ ಮುಖಾಂತರ ಇವತ್ತು ಅವರ ದೀರ್ಘಾವಧಿ ಮುಖ್ಯಮಂತ್ರಿಗಳಿಗೆ ಇನ್ನೂ ಯಶಸ್ಸಾಗಲಿ, ಮುಂದೂ ಸಹ ಅವರ ಅಧಿಕಾರಾವಧಿ ಚೆನ್ನಾಗಿರಲಿ, ಯಾವುದೇ ತೊಂದರೆ ತೊಡಕುಗಳು ಆಗದಂತೆ ಆ ಪರಮಾತ್ಮ ಅವರಿಗೆ ಕಾಪಾಡಲಿ, ಅವರ ಆರೋಗ್ಯನೂ ಸಹ ಹೆಚ್ಚಿನಾಗಿ ಇರಲಿ ಅಂತ ಹೇಳಿ ಅವರಿಗೆಲ್ಲ ಸಾರ್ವಜನಿಕರ ಪರವಾಗಿ ಇವತ್ತು ಅವರ ಎಲ್ಲ